ಇದನ್ನೆಲ್ಲ ಕಮಲದ ಎಲೆ ಮೇಲಿರೋ ನೀರು ಅಂತ ತಿಳ್ಕೊ. ನೀನ್ ದೂರ ಆಗು ಅಂತ ನಾನು ಹೇಳ್ತಾ ಇಲ್ಲ ಕಮಲಿ, ಆದ್ರೆ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನಿನ್ನ ಮೇಲೆ ನಾನೀಗ ಹೊರಿಸ್ತಾ ಇರೋ ಜವಾಬ್ದಾರಿನ ಕೊಳ ಅಂತ ತಿಳ್ಕೊ. ನೀನ್ ಮನ್ಸ್ ಮಾಡಿದ್ರೆ ಮಾತ್ರ ಮಹಾಜನ್ ಸಂಸ್ಥೆ ಉಳಿಯತ್ತೆ, ಇಲ್ಲಂದ್ರೆ ಆಗೋದಿಲ್ಲ. ನಿನಗೆ ನಿನ್ ತಂಗಿ ಸರಿದಾರಿಲ್ ಬರ್ಬೇಕೋ ಬೇಡವೋ? ಸರಿದಾರಿಲ್ ಬರ್ಬೇಕು ಅಜ್ಜಿ. ಹಾಗಾದ್ರೆ ನೀನ್ ನಾನ್ ಹೇಳಿದ ಮಾತನ್ನ ಕೇಳಲೇಬೇಕು. ಖಂಡಿತ ಕಮಲಿ ಅವ್ರು ಮಾಡ್ತಾರಜ್ಜಿ. ಅಜ್ಜಿ ಹೇಳ್ತಿರೋದನ್ನ ನಾನು ಕೇಳಿಸ್ಕೊಂಡೆ ಕಮಲಿ ಅವರ. ಇದು ಎಲ್ರೂ ಒಳ್ಳೇದಕ್ಕೆ, ನೀವು ಒಪ್ಕೊಳ್ಳೇಬೇಕು. ಯಾಕೋ ಕಣ್ಣಲ್ಲಿ ಹಾಫ್ ಟೀ ಸ್ಪೂನ್ ಕೋಪ ಮಿಕ್ಸ್ ಆಗಿರೋ ಹಾಗಿದೆಯಲ್ಲ, ಏನಾಯ್ತು? ಈಗ 1 ಟೀ ಸ್ಪೂನ್. ಸರ್, ನಾನು ಇನ್ನ ಯೋಚನೆ ಮಾಡ್ತಿದ್ದೆ, ಹಾಟ್ ಬಿನ್ನೆ ಬಂದು ಆಣೆ ಮಾಡಿಸ್ಬಿಟ್ಟಲ್ಲ, ಒಳ್ಳೆ ಮೇಲ್ಕೋಟೆ ಮಂಗ್ನಂಗ. ಏನು ಮಂಗ್ನಂಗ? ಮತ್ತಿನ್ನೇನು ಸರ್, ಅಜ್ಜಿ ಏನ್ ಹೇಳಿದ್ರು ಅಂತ ಗೊತ್ತಾ ನಿಮ್ಗೆ? ಈ ಮಜಾ ಏನಿದ್ರು ಇನ್ನು ಸ್ವಲ್ಪ ದಿನ ಮಾತ್ರ. ಎಸ್, ಕಮಲಿ ಅವರೇ, ಎಲ್ಲಿಗೂ ಇಲ್ಲ ಅಂತ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ರೂಮ್ಗ? ನಾನಂತವನಲ್ಲ. ಈ KBM ಆಟಗಳಿಗೇನು ಕಡಿಮೆ ಇಲ್ಲ. ಮತ್ತೆ KBM ಏನಂಗಂದ್ರೆ? ಇವಾಗ ನೀವ್ ಆಡ್ತಿದ್ದೀರಲ್ಲ ಅದೇಯ, ಬನ್ನಿ. ಇದೇ ಅಂದ್ರೆ ಏನು? ನಂಗೆ ಯಾಕೋ ಇದು ಸಿಕ್ಕಾಪಟ್ಟೆ ಕೆಟ್ಟ ಮಾತು ಅನ್ನಿಸ್ತಾ ಇದೆ. ಕವನ ಅಯ್ಯೋ ನಿಮ್ಮ ಕಮಲಿ ಅವರೇ, ಕವನ ಕಂಟಿನ್ಯೂ ಮಾಡಿ. ಗುಡ್ ನೈಟ್. ಕಮಲಿ ಅವರೇ, ನನ್ನೇ ಆಟ ಆಡಿಸ್ತೀರಾ? ಇದೆ ನಿಮಗೆ. ಯಾರು ನಿಮ್ಗೆ ಹಾಡ್ ಮಾಡ್ಲಿ ಅಂತ ಕಾಯ್ತಾ ಇರ್ತೀಯ ಅಲ್ವಾ? ಮಲ್ಗಿರೋರಿಗೆ ಡಿಸ್ಟರ್ಬ್ ಮಾಡ್ತೀಯಲ್ಲ, ಮ್ಯಾನರ್ಸ್ ಇಲ್ವಾ ನಿಮ್ಗೆ? ಏನು ಹಾಗೆ ನೋಡ್ತಿದ್ಯಾ? ಪ್ರಶ್ನೆ ನಂಬರ್ 1, ಇವತ್ ರಾತ್ರಿ ನೀವ್ ಈ ಮನೆಯಾಗೆ ಮನಿಕಬೇಕಾ ಬೇಡ್ವಾ? ಏನು? ಪ್ರಶ್ನೆ ನಂಬರ್ 2, ಅನ್ಪೂರ್ಣಮಜ್ಜಿ ಹೇಳಿದೆಲ್ಲ ಗೆಪ್ತಿ ಐತೆ ತಾನೆ? ಇನ್ಮೇಲಿಂದ ನಿಮ್ ಜಾಗ ಇಲ್ಲ. ನಿಮಗ್ ಮಾತ್ರ ಅಲ್ಲ, ನಿಮ್ಮ ಅಜ್ಜಿ ಮುತ್ತಜ್ಜಿ ಅವ್ರು ಯಾರನ್ನ ಬದುಕಿದ್ರೆ ಅವ್ರಿಗೂ ಇದನ್ನೇ ಹೇಳ್ತಿದ್ದೆ. ಇನ್ನೊಮ್ಮೆ ಯಾಕೆ ಈ ಕಮ್ಲಿ ಹೇಳಿದ್ದೆ ಕಾನೂನು. ಬಾಗ್ಲು ಮುಂದೆ ನೀರಾಕಿ ಹೊಸ್ಲು ತೊಳೆದು ರಂಗೋಲೆ ಬಿಟ್ರೆ ಇವತ್ತಿನ ತಿಂಡಿ ಸಿಗ್ತೈತೆ, ಇಲ್ಲ ಅಂದ್ರೆ ಉಪವಾಸನೆ. ಏನ್ ಹೇಳ್ತೀರಾ? ಏಯ್, ನನ್ಗೆ ಭಯ ಪಡಿಸ್ತಿದ್ಯಾನೆ? ಏನ್ ಹಿಂಗೆ? ಕಾಮಿನಿಯವ್ರಿಗೆ ತಿಂಡಿ ಬೇಡವಂತೆ, ತಿಂಡಿನ ಕ್ಯಾನ್ಸಲ್ ಮಾಡಿ. ಅಯ್ಯೋ, ತಿಂಡಿ ಬೇಕು, ಕೆಲಸ ಮಾಡ್ತೀನಿ. ದಿಟ್ವಾಗ್ಲು? ನಿಜವಾಗ್ಲೂ ಮಾಡ್ತೀನಿ. Leave me alone, okay? ಏಯ್, ಲೀವು
ಗೀವು ಎಲ್ಲ ಏನು ಇಲ್ಲ, ನಡೀತಾ ಇರೋ ಕೆಲ್ಸ ಮಾಡೆ ಅಂದ್ರೆ ಬರೇ. ನನ್ ಕರ್ಮ ಗೂಡ್ಸು. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯಪ್ಪ, ನನ್ನ ಜೀವನದಲ್ಲಿ ಯಾವ ಕೆಲಸ ಮಾಡಬಾರ್ದು ಅನ್ಕೊಂಡಿದ್ದೋ ಆ ಕೆಲಸನೇ ಮಾಡಂಗಾಗೋಯ್ತಲ್ಲ. ಅಪ್ಪ, ಏನಪ್ಪ ಇದು? ಬೀದಿ ಲೈಟ್ ಕಂಬ ತರ ನನ್ನ ಸೊಂಟ ನೆಟ್ಟಿಗೆ ನಿಂತ್ಬಿಟ್ಟಿದೆ, ಹೋಗ್ತಾನೆ ಇಲ್ವಲ್ಲ. ಏನು ಮಾಡಕ್ಕಾಗಲ್ಲ, ಬಗ್ಸು ಗೂಡ್ಸು. ಇಲ್ಲ, ನಾನೇ ಕ್ಲೀನ್ ಮಾಡಿ ಸಾಯ್ಬೇಕು. ಮಾಡ್ತೀನಿ ನಿಮ್ಮೆಲ್ಲನೂ. ಅಯ್ಯೋ ಪರಮಾತ್ಮ ದೇವ್ರೇ, ರಂಗೋಲೆ ಬಿಟ್ಟು ಎಷ್ಟು ವರ್ಷ ಆಗಿತ್ತಪ್ಪ. ಹಲೋ, ಏನೇನೋ ತಲೆ ಹಟ್ಟೆ ಮಾಡಬಾರ್ದು, ಹೋಗೋ. ಅದೇ ಅನ್ಕೊಂಡೆ, ಕೊಬ್ಬು ಕಡಿಮೆ ಆದ್ರೆ ಕಾಮಿನಿ ದೇವಿನೇ ಅಲ್ವಲ್ಲ ಅಂತ. ಸೊಂಟ ಬಗ್ಸಿ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದ್ರೂ ಸೊಕ್ಕು ಮಾತ್ರ ಇಳಿಲಿಲ್ಲ ಅಲ್ವಾ? ಮಾಡಿ ಮಾಡಿ ಅನ್ಭವಿಸ್ತೀರಾ. ಅಯ್ಯೋ ದೇವ್ರೆ, ಇವನ ಸಹಿತ ನನ್ನ ಆಡ್ಕೊಳಂಗ ಆಗೋಯ್ತು. ಇವ್ರ ಕೈಲೆಲ್ಲ ಮಾತು ಕೇಳಂಗ ಆಗೋಯ್ತಲ್ಲ. ಏನ್ ಜೀವನಾನೋ ನಂದು, ನನ್ ಕರ್ಮ. ಅಲ್ಲ, ಬೇರೆ ದಿಕ್ಕಲ್ಲಿ ಹುಟ್ಟೋದಿರ್ಲಿ, ಇವತ್ತೇನಾದ್ರೂ ಎರಡೆರಡು ಸೂರ್ಯ ಬಂದ್ಬಿಟ್ಟಿದಾನ ಹೇಗತ್ತೆ? ಊಹೆಗೂ ಮೀರಿದ ವಿಚಾರಗಳೆಲ್ಲ ನಡೀತಿದ್ಯಲ್ಲ, ಸೂಪರ್. ರಚನಾ, ಯಾವಾಗ ಬಂದೆ? ಈಗ ತಾನೇ ಜಸ್ಟ್ ಹೊಸ ಗ್ರಹಕ್ಕೆ ಕಾಲಿಡ್ತಾ ಇದೀನಿ ಕಮ್ಲಿ. ಹೊಸ ಗ್ರಹನ? ನಿಂಗೇನಾಯ್ತೆ ರಚನಾ? ಹ್ಞೂ ಕಮ್ಲಿ, ನಂಗೆಲ್ಲ ಹೊಸದಾಗೆ ಕಾಣ್ತಿದೆ. ಹೊಸ ಕೆಲ್ಸದವರೆಲ್ಲ ಬಂದ್ಬಿಟ್ಟಿದ್ದಾರೆ. ಸಾರಿ ಕಮ್ಲಿ, ಐ ಕಾಂಟ್ ಕಂಟ್ರೋಲ್. ಬರೋ ಕೋಪಕ್ಕೆ ಕತ್ತಿಸಿ ಸಾಯಿಸ್ಬಿಡ್ತೀನಿ ಕಣೆ. ಋಷಿ ತಂಗಿ ಅಂತ ಸುಮ್ಮನೆ ಇದ್ದೀನಿ. ಇಡಿಯಟ್. ಎಂತ ಪರಿಸ್ಥಿತಿ ಬಂತು ಅನಿಕಾ ನಿಂಗೆ? ಅದೇನೋ ಗಾದೆ ಇದೆಯಲ್ಲ, ಏನಪ್ಪ ಅದು? ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಅದಕ್ಕೆ ಎಕ್ಸಾಕ್ಟ್ ಎಕ್ಸಾಂಪಲ್ ನೀನೇ ಕಣೆ.
ನೀರ್ನ ಡಮ್ ಗರ್ಲ್ ನನ್ನನ್ನೇ ಆಡ್ಕೋತೀಯಾ ಈಗ ಅನ್ಭವಿಸು. ಯು ರಚನಾ, ನೋಡ್ ಕಮಲಿ ಹೇಗ್ ಮಾಡಿದ್ದಾಳೆ. ಇವಳು ಮಾಡಿರೋ ತಪ್ಪಿಗೆಲ್ಲ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅದನ್ನ ಹೇಳಿದ್ರೆ ದೊಡ್ಡ ಕೋಪ ಇವಳಿಗೆ. ಇವಳು ನನ್ ಸುಮ್ನೆ ಬಿಡಲ್ಲ. ಮಾಡು, ಸಮಯಕ್ಕೆ ಹೊಳ್ತೀಯೋ, ಒಂಟಿ ಕಾಲಲ್ಲಿ ನಿಲ್ತೀಯೋ ಅಥವಾ ಹೊರ್ಗಡೆ ಹೋಯ್ತೀಯೋ ಅಂತ. ಪ್ಲೀಸ್ ಸಾರಿ ಕೇಳು. ನೀನ್ ಹೇಳ್ದಾಗೆ ಬಾತ್ರೂಮೇ ತೊಳಿತೀನಿ ಬಿಡು. ಕಮಲಿ, ದಿಸ್ ಇಸ್ ನಾಟ್ ಫೇರ್. ಅವ್ರಿಗೆ ವಯಸ್ಸಾಗಿದೆ, ನೀನ್ ಮಾಡ್ತಿರೋದು ತಪ್ಪು. ಹೌದಾ ಅನಿಕಾ? ರಚನಂತವ ಸಾರಿ ಕೇಳಿ ನೀನೇ ನಿಮ್ಮ ಅಮ್ಮಮ್ಮಂಗೆ ಸಹಾಯ ಮಾಡು. ಆಗಕ್ಕಿಲ್ಲ ಅಂದ್ರೆ ಬಿಡು, ನೀವಿಬ್ರು ಕಷ್ಟ ಅನ್ಭವಿಸಿ. ಉಪ್ಪು ತಿನ್ಯಾಕೆ ನೀರ್ ಕುಡಿಲೇಬೇಕು. ಹಲೋ ಕಮಲಿ ಅವರೇ, ನಿಂಗಿ ಯಾರು ಇದ್ದೀರಾ? ಇದು ಒಳ್ಳೆ ಹಳ್ಳದ್ ಬಿದ್ದು ತೋಳದ ಕತೆ ಆಯ್ತಲ್ಲ. ಒಬ್ಬ ಇಷ್ಟೊತ್ತಾದ್ರೂ ಎದ್ದು ಬಂದಿಲ್ವಲ್ಲ, ಏನಾಯ್ತು? ಟೀ ಕಾಫಿ ಬೇಕಾ ಅಂತ ಕೇಳೋದಕ್ಕೆ ಒಬ್ರು ಇಲ್ವಲ್ಲ ಇಲ್ಲಿ. ರೀ ಕಮಲಿ ಅವರೇ, ಕೇಳ್ಬಿಟ್ಟಿದ್ರೆ ಏನ್ ಆಗ್ಬಿಡ್ತಾ ಇತ್ತು ಇವಳಿಗೆ? ಅಲ್ಲ, ಹಠದಲ್ಲಿ ನಾನೇ ಮಾತು ಅಂದ್ಕೊಂಡ್ರೆ ನನ್ನ ಬೇಬಿ ನನಗಿಂತ ಜಾಸ್ತಿ ಇದ್ದಾಳಲ್ಲಪ್ಪ. ತರಿಗೆ ಈ ವಯಸ್ಸಲ್ಲಿ ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀರಲ್ರೇ, ಒಳ್ಳೇದಾಗತ್ತ ನಿಮ್ಗೆ? ಅಯ್ಯಪ್ಪ, ತಿಕ್ಕಿ ತಿಕ್ಕಿ ಸಾಕಾಗೋಯ್ತು ಮಾರಾಯ. ಯಾವ ಜನ್ಮದ ಕರ್ಮವು ಈ ಜನ್ಮದಲ್ಲಿ ಬಂದು ನನಗೆ ಇದು ಅಂಟಾಕೋಬೇಕಾ? ಏನ್ ಮಾಡ್ಲಿ? ಈಗ ನಾನು ಕೇಳಿಸ್ಕೊಂಡೆ ನಿಜಾನಾ? ಸಾರಿ ಕೇಳದ್ನಲ್ಲ ಕಮಲಿ, ಈಗ ನಾನು ರಿಲ್ಯಾಕ್ಸ್ ಆಗ್ಬೋದಾ? ಪ್ಲೀಸ್ ರಿಲೀಸ್ ಮೀ. ಸರಿ, ನೀನೋಗಿ ಬೇರೆ ಕೆಲಸ ನೋಡ್ಕೋ. ನನ್ನನ್ನೇ ಸಾರಿ ಕೇಳಂಗ್ ಮಾಡ್ಬಿಟ್ರಲ್ಲ, ಬಿಡಲ್ಲ. ಇವ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅಯ್ಯೋ ಯಪ್ಪ, ಈ ಸಾರಿ ನೀನು ಮುಂಚೆನೇ ಕೇಳ್ಬೋದಾಗಿತ್ತಲ್ವಾ ಬೇಬಿ? ಹಾರ್ಪಿಕ್ ಹಾಕಿ ಚೆನ್ನಾಗಿ ತಿಕ್ಕಾದ್ಮೇಲೆ ಸಾರಿ ಕೇಳಿದೆಯಲ್ಲ ದಡ್ಡಿ. ಅಶ್ಶಪ್ಪ, ನಾನು ಒಂದೆರಡು ಬಾತ್ರೂಮ್ ತೊಳೆದೆ ಅಮ್ಮ. ತುಂಬಾ ದೊಡ್ಡ ಮನೆ ಅಲ್ವಾ, ಜಾಸ್ತಿ ಬಾತ್ರೂಮ್ಗಳಿವೆ. ಬಾ ನೀನು ಒಂದೆರಡು ತೊಳಿವಂತೆ. ಅಯ್ಯೋ, ಇದೆಲ್ಲ ಮತ್ತೆ ನಾನೇ ಮಾಡ್ಬೇಕಾ? ಅಯ್ಯೋ ದೇವ್ರೇ. ನಮಸ್ಕಾರ ಕಮಲಿ ಅವರೇ, ನಮಸ್ಕಾರ. ಹಲೋ ಅಣ್ಣ, ನೀನ್ ನಂಗೆ ಸಪೋರ್ಟ್ ಮಾಡ್ತಿದ್ಯಾ ಅಥವಾ ಕಾಲು ಇಳಿತಾ ಇದ್ಯಾ? ಅಯ್ಯೋ ತಂಗ್ಯವ, ಐ ರಿಯಲಿ ಕೇರ್ ಫಾರ್ ಯು. ಸಪೋರ್ಟ್ ಮಾಡ್ತಿದ್ದೀನಿ. ಹಾಗಾದ್ರೆ ಓಕೆ. ರೀ ಕಮಲಿ ಅವರ, ಮೊದಲು ಯಾಕೆ ಓಡಾಕಿದ್ರಿ ಅಂತ ಹೇಳಿ. ನೀವ್ ಹಿಂಗ ಆಡ್ತೀರಾ ಅನ್ನೋ ಕಾರಣಕ್ಕೆಯ. ಏನು ಹಿಂಗಾಡ್ತೀನಿ ಅಂತನಾ?
ಏನಿವಾಗ ನಾನು ಹಿಂಗೆ ಆಡೋದು, ಏನ್ ಮಾಡ್ತೀರಾ? ಏನ್ ಸರ್ ಕೂಗಾಡ್ತೀರಾ? ನೀವ್ ಹಿಂಗೆಲ್ಲ ಕೂಗಾಡಿದ್ರೆ ನಾನೇನ್ ಎದ್ರಕೊಳಕಿಲ್ಲ. ಮಾರಾಪುರದ ಹುಡುಗಿ ಸ್ಯಾನೆ ಮಾತಾಡಿದ್ರೆ ಬಾಯ್ ಗೊಲ್ಗೆ ಹಾಕ್ಬಿಡ್ತೀನಿ. ಏನ್ ಸಿಗುತ್ತೆ? ಕಾಫಿ. ವಾವ್, ನಿಮ್ ಕೈಯಾರೆ ಮಾಡ್ಕೊಂಬಂದು ಕೊಡ್ತೀರಾ? ನೀವಿಬ್ರು ಮಾತಾಡ್ತೀರಿ, ನಾನು ಹೋಗಿ ತಕೊಂಬರ್ತೀನಿ. ಮತ್ತೆ ಅಪ್ಪ ಅಮ್ಮ ಹೇಗಿದ್ದಾರೆ? ನೀನಿಲ್ವಲ್ಲ, ಚೆನ್ನಾಗೇ ಇರ್ತಾರೆ. ನಿನ್ನ ಓಕೆ ಓಕೆ ಓಕೆ, ದೇ ಆರ್ ಫೈನ್. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಏನೋ ಸ್ವಲ್ಪ ಸಣ್ಣ ಆದಂಗಿದ್ಯಾ. ಸೀರಿಯಸ್ಲಿ ಏನೋ ಒಂಥರ ಖುಷಿ ಆಗುತ್ತೆ ಕಣೆ. ಥ್ಯಾಂಕ್ ಯು. ತಮಾಷೆ ಮಾಡಿದೆ, ಹೋಗೊಂಡುಮ್ಮ. ಸರಿ, ನಾನು ಹೋಗಿ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಮಾಡ್ಬೇಕಾ? ನೋ ಅಮ್ಮಮ್ಮ, ಹೊಸ ಫೋನ್ನ ಆರ್ಡರ್ ಮಾಡ್ತೀನಿ, ಕೊಡಿ. ಏನ್ ಅಷ್ಟು ಅವಸರ ಬೇಬಿ ನಿನ್ಗೆ? ಖಾಲಿ ಗೇಟ್ ಆದ್ರೆ ಬ್ಯಾಂಡೇಜ್ ಹುಡ್ಕಲ್ವಾ ನಾವು? ಅದೇ ತರ ಫೋನಿಗೆ ಗೇಟ್ ಆಗಿದೆ, ನಾನು ನೀಡ್ ನ್ಯೂ ಒನ್. ಅದ್ರಲ್ಲಿ ಏನು ಅವಸರ? ಅಲ್ಲ, ಈಗಿರೋ ಪರಿಸ್ಥಿತಿಲಿ ಎಕ್ಸಾಕ್ಟ್ಲಿ ಅಮ್ಮಮ್ಮ. ಇಂಥ ಪರಿಸ್ಥಿತಿಯಲ್ಲಿ ನಾನು ಈ ಮನೇಲಿ ಇರೋಕ್ಕಾಗಲ್ಲ, ನಾನು ಆಚೆ ಹೋಗ್ತೀನಿ. ಅದು ಋಷಿ ಮುಂದೆ ನಂಗೆ ಅವಮಾನ ಆದ್ರೆ ನನಗೆ ತಡ್ಕೊಳಕ್ ಆಗಲ್ಲ. ಐ ನೀಡ್ ನ್ಯೂ ಫೋನ್ ಅಮ್ಮಮ್ಮ, ದಟ್ಸ್ ಇಟ್. ರಿಷಿನು ಇಲ್ಲೇ ಇದಂತಾನೆ. ಇಂಥ ಟೈಮ್ನಲ್ಲಿ ಫ್ರೆಂಡ್ಸ್ ಯಾರು ಹತ್ರ ಸೇರ್ಸೋದಿಲ್ಲ, ಅರ್ಥ ಮಾಡ್ಕೋ. ನೀನ್ ಮಾಡಿ ಶಬ್ದ ನೀನು ಮರ್ತೋದ್ಯಾ? ಅಮ್ಮ ತಾಯಿ, ನನ್ ಫೋನು ಹೇಳ್ಬಿಡ್ಬೇಡ ನೀನು. ಅಮ್ಮಮ್ಮ, ಕಾರ್ಡಿಗೆ ಏನಾಗಿದೆ? ಏನಾಯ್ತು? ಕಾರ್ಡ್ ರಿಜೆಕ್ಟ್ ಆಗ್ತಿದೆ. ಕಾರ್ಡ್ನ ಬ್ಲಾಕ್ ಮಾಡಿದಾರಾ ಹೇಗೆ? ಡೌಟೇ ಬೇಡ ಬೇಬಿ, 100% ಬ್ಲಾಕ್ ಮಾಡಿರ್ತಾರೆ. ಬೇಬಿ ಬೇಬಿ, ಏನ್ ರಾಮಾಯಣ ಮಾಡ್ತಾಳೋ ಏನೋ. ಏನಂದ್ರೆ ಇನ್ನೊಂದ್ಸಲ ಹೇಳಿ. 3 ಹೊತ್ತು ಹೆಂಡತಿ ಹಿಂದೆ ಸುತ್ತೋದೇನ ಕೆಲ್ಸ. ವಾ ವಾ, ಇದು ಕವಿತೆ ಅಂದ್ರೆ. ಸರಿ ಹೋಯ್ತಾ? ತಣ್ಣೀರ್ ಹಾಕ್ಲಾ? ಸರ್, ಯಾಕಂಗ್ ನೋಡ್ತಿದ್ದೀರಾ? ಅಯ್ಯೋ, ನಿಮ್ಮ ಮತ್ತೆ ಕಂಪ್ನಿ ಡ್ರಾಮಾನಾ? ತಕೊಳ್ಳಿ ಸರ್, ಸುಮ್ಕೆ ಹೋಯ್ತಾ ಇರಿ. ನನ್ನನ್ನೇ ಕುರಿ ಮಾಡ್ತಾರೆ KBM ತಂದು. ಈಗ ಅದೇನ್ KBM ಅಂದ್ರೆ ಅಂತ ಫಸ್ಟ್ ಹೇಳಿ. ಸರ್, ಸುಮ್ಕೆ ಹೊಂಟೋಯ್ತೀರಾ ಇಲ್ವಾ ಈಗ? ಹೋಗಿ ಸರ್. ಆವಾಜ್ ಬೇರೆ. ಅನ್ಇಮ್ಯಾಜಿನೇಬಲ್. ಎಲ್ಲರಿಗೂ ಕೈ ತುಂಬ ಕೆಲಸ, ಮೈ ತುಂಬ ಆಯಾಸ, ಹೊಟ್ಟೆ ತುಂಬುವಷ್ಟು ಹಸಿವು, ಅದ್ರ ಜೊತೆಗೆ ಮನಸ್ಸು ತುಂಬುವಷ್ಟು ಪ್ರೀತಿ. ಇವೆಲ್ಲ ಇವಾಗ ಇಲ್ವಲ್ಲ, ಅದಕ್ಕೆ ನಿಮಗೆ ಬೋರ್ ಜಾಸ್ತಿ ಆಗ್ತಾ ಇರೋದು. ಅದು ನಿಜಾನೇ ಏನೋ. ನಿಮ್ಮನೇಲಿದ್ರೆ ಏನೋ ಒಂಥರ ಸಮಾಧಾನ ಅಜ್ಜಿ. ಅಣ್ಣನೂ ಇಲ್ಲೇ ಟಿಕಾನಿ ಹೂಡಿದ್ನಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟೆ. ಒಳ್ಳೇದಾಯ್ತು ಬಿಡು. ಎಲ್ಲ ಮಕ್ಕಳು ಒಟ್ಟಿಗೆ ಇದ್ರೆ ನಮಗೂ ನೋಡೋಕೆ ತುಂಬಾನೇ ಖುಷಿ.
ನಮ್ಮನ್ನಿನ್ನೂ ಮಕ್ಳು ಅಂತಿದ್ದೀರಲ್ಲ, ನಮಗದೇ ಖುಷಿ. ಓ ಏನಪ್ಪ ರಿಷಿ, ನಿನಗೆ ಮಾತ್ರ ಸ್ಪೆಷಲ್ ಕಾಫಿನ? ತುಂಬಾನೇ ಸಂತೋಷ. ಕೈ ಚಾಚೋ ಪರಿಸ್ಥಿತಿ ಬಂದ್ರೆ ಹೇಗಿರುತ್ತೆ ಅಂತ ನಿನಗೆ ಅರ್ಥ ಆಗ್ಬೇಕು. ಆಗ್ಲಾದ್ರೂ ದುಡ್ಡಿನ ಬೆಲೆ ಗೊತ್ತಾಗತ್ತೆ. ಎಷ್ಟು ಹಳ್ಳಿಗಳಲ್ಲಿ ಜನ ಕುಡಿಯೋಕೆ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಆದ್ರೆ ನೀನು, ನಿಮ್ಮಮ್ಮ ದುಡ್ಡನ್ನ ನೀರಿನ ತರ ಖರ್ಚು ಮಾಡ್ತೀರಾ. ಕಷ್ಟ ಅನ್ನೋದು ಕಾಲಿಂಚ್ ಕೂಡ ಗೊತ್ತಿಲ್ಲ ನಿನಗೆ. ಅದ್ರ ಆಳ ತಿಳಿಲಿ ಅಂತಾನೆ ನಾನು ಈ ರೀತಿ ಮಾಡಿದ್ದು. ಅಜ್ಜಿ, ನೀವು ನನಗೆ ಈ ಮಾತು ಹೇಳ್ತಿದ್ದೀರಾ? ನನ್ನ ಮೊಮ್ಮಗಳು ಸರಿ ಹೋಗ್ತಾಳೆ ಅನ್ನೋ ಭರವಸೆ ಬರ್ತಾ ಇದೆ ಕಮಲಿ. ಸೇಡು ದ್ವೇಷ ಅಂತಿರೋ ಅನಿಕಾ ನಿನ್ ತರನೇ ಆಗ್ಬಿಟ್ರೆ ನಮ್ಮನೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಖಂಡಿತ ಬದಲಾಯ್ತಾಳೆ ಅಜ್ಜಿ. ಹಲೋ ಅಜ್ಜಿ, ಎಲ್ಲ ಕ್ರೆಡಿಟ್ಸು ಅಲ್ಲೇ ಹೋದ್ರೆ ಹೇಗೆ? ಕಮಲಿ ಅವ್ರನ್ನ ಟ್ರೈನ್ ಮಾಡಿರೋದು ನಾವು. ಹೌದು ಮಿಸ್ಟ್ರೆ, ಒಪ್ಕೋತೀನಿ. ನಾದಿನಿ ಅಲ್ಲ ಬೇಬಿ, ಅತ್ತಿಗೆ ಅವಳು. ಹೌದು, ಅದು ತುಂಬಾ ಮುಖ್ಯ. ಇವಾಗ ಆ ಮುದ್ಕಿ ಹೋಗೋ ಟೈಮ್ ಹತ್ರ ಬಂದಿದೆ. ಅದಕ್ಕೆ ಅವಳು ಓವರ್ ಆಗಿ ಆಕ್ಟ್ ಮಾಡ್ತಿರೋದು. ನನ್ನ ಕಾರ್ಡ್ ನ ಬ್ಲಾಕ್ ಮಾಡ್ಬಿಟ್ಟು ಎಲ್ಲರೂ ಮಜಾ ತಗೋತಿದ್ದಾರೆ. ಅನಿಕಾ has become a big clown to them. ಕ್ಲೌನ್ ಅಂದ್ರೆ ಏನ್ ಬೇಬಿ? ಓಹ್ ಸಾರಿ. ಹಾಗಾದ್ರೆ ಇನ್ನು ಮುಂದೆ ನಮ್ಮ ಪರಿಸ್ಥಿತಿ ಇಲ್ಲ ವರ್ಸ್ಟ್ ಅಂತ ಅಲ್ವಾ? ಓ, ಇನ್ನೂ ಆಗ್ಬೇಕಾ ನಿಮ್ಗೆ? ಹಾಗಲ್ಲ ಬೇಬಿ, ನಾವೇನಾದ್ರೂ ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕು. ವಾಟುಡು ಬೇಬಿ, ವಾಟುಡು. ಹೌದಾ? ಹಳ್ಳಿಲಿ ಕಮಲಿ ಅವ್ರದ್ದು ಏನಾದ್ರು ಇಂಟ್ರೆಸ್ಟಿಂಗ್ ವಿಷಯ ಇದೆಯಾ? ಹೇಳು ನಿಂಗೆ. ಹಲೋ ರಿಷಿ ಸರ್, ನಿಮ್ಮ ಕಂಬ್ಲಿ ಪುರಾಣನ ಆಮೇಲೆ ಇಟ್ಕೊಳ್ಳಿ. ಇವಾಗ ಕೇರ ಮಾಡೋಣ, ನಿಮ್ಮ ಹುಡುಗಿನ ಕರೀರಿ. ನಾನೋಗಿ ಕರ್ಕೊಂಡು ಬರ್ತೀನಿ. ಓ ಬಂದ್ರಲ್ಲ, ನಾವೆದ್ರೆ ಸಾಕು, ಹೃದಯಕ್ಕೆ ಟೆಲಿಪತಿ ಪಾಸ್ ಆಗ್ಬಿಡತ್ತೆ. ಸೀದಾ ಸ್ಟ್ರೈಕರ್ ಹೋಗಿ ಪೌಚ್ಗೆ ಬಿತ್ತು. ಯಾಕೆಂದ್ರೆ ಈಗ ಆಲ್ರೆಡಿ ನಾವು ಹೊಸ್ಲಲ್ಲಿ ನಿಂತಿದ್ದೀವಿ. ಬೀದಿಗೆ ಬಿದ್ದೋದ್ರೆ ಆ ಪರಿಸ್ಥಿತಿ ಊಹಿಸ್ಕೊಳಕ್ಕೂ ಆಗಲ್ಲ. ಗಮನ ಇರ್ಲಿ. ಶರಪ್ಪ ಮಮ್ಮ, ನಾನ್ ನೋಡ್ಕೋತೀನಿ. ಆಟ ಶುರು ಮಾಡೋಣ. ಸಿರಿ ಸಾರ್, ಅವಳು ಬರ್ಲಿ, ಅನಿಕನ್ ಕೆಲ್ಸ ಕೊಟ್ಬಿಟ್ಟು ಆಮೇಲೆ ಕಾಡಮ್ಮ. ನಿಂಗೆ ನೀನೊಸಿ ಸುಮ್ಕಿ ರವಿ. ಓಯ್ ಅನಿಕಾ, ಬತ್ತೀಯೋ ಇಲ್ವೋ ಈಗ?
ಎಷ್ಟು ಅಸಹ್ಯವಾಗಿ ಇರಿಟೇಟ್ ಆಗೋ ಥರ ಕರಿತಿದ್ದಾಳೆ ನೋಡಿ ಅಮ್ಮಮ್ಮ. ಅರ್ಥ ಮಾಡ್ಕೊ, ಎನಿಮೆಗಳು ಏನೇನ್ ಪ್ಲಾನ್ ಮಾಡ್ತಾರೆ ಅಂತ ನಾವು ಅವ್ರ ಜೊತೆಗೆ ಇದ್ದು ತಿಳ್ಕೊಬೇಕಲ್ವಾ? ಹಾಗೆ ರಿಷಿ ಕಮಲಿ ಜೊತೆ ಇದ್ದಾನೆ ಅಂದ್ರೆ ಅವರಿಬ್ರು ಏನೇನ್ ಮಾತಾಡ್ತಾರೆ, ಏನೇನ್ ಮಾಡ್ತಾರೆ ಅಂತ ಅದೆಲ್ಲ ನೀನು ನೋಡ್ಬೇಕು, ಕೇಳ್ಬೇಕಲ್ವಾ? ಅಬ್ಬಾ, ಸದ್ಯಕ್ಕೆ ನಾನಂತೂ ಎಸ್ಕೇಪ್ ಆದೆ. ಇನ್ಯಾವ ಬಾತ್ರೂಮ್ ತೊಳಿಯಕ್ಕೆ ಹೇಳ್ತಾಳೋ ಏನೋ, ಹಾಳಾದವಳು ಕರ್ಮ. ಆಗಲ್ಲ, ಜಸ್ಟ್ ಚಿಲ್. ಯಾಕೆ ಓಟ್ ಬರಲೇಬೇಕು ಅನಿಕಾ? ಅದೇ ಇನ್ಮ್ಯಾಕ್ ರೂಲು, ಓಕೆನಾ? ಒಳ್ಳೆ ಮಾಕಾಳಮ್ಮನ್ ಪಲ್ಲಕ್ಕಿ ಹಂಗೆ ಮೆಲ್ಲಕ್ಕೆ ಹೆಂಗ್ ಅಲ್ಲಾಡ್ಕೊಂಡ್ ಬರ್ತಾಳ ನೋಡಿ. ಬಿನ್ನೆ ಬರಕ್ ಏನೇ ಸೊಕ್ಕು ನಿಂಗೆ? ಹಲೋ, ಕರ್ದಿದ ತಕ್ಷಣ ಓಡ್ ಬರಕ್ಕಾಗಲ್ಲ, ಜಸ್ಟ್ ಚಿಲ್. ಯಾಕೆ ಓಟ್ ಬರಲೇಬೇಕು ಅನಿಕಾ? ಕಮ್ಲಿ, ನೀನ್ ಅವಳ ಮುಂದೆ ಮಗ ನೀನ್ ಮಡಿಕಬೇಡ. ನಿನಗೆ ಅವಳ ಮ್ಯಾಕ್ ಇನ್ನೂ ಅನುಕಂಪ ಐತೆ ಅಂತ ಅವಳಿಗೆ ಏನಾನ ಗೊತ್ತಾದ್ರೆ ಇನ್ನ ತಲೆ ಮೇಲೆ ಹತ್ ಕುಂತ್ಕೊಂತಾಳೆ ಅಷ್ಟೆ. ಸರ್ ಬನ್ನಿ, ಆಟ ಶುರು ಮಾಡುಮ್ಮ. ಸಾರಿ ಅಮ್ಮಮ್ಮ, ನೋಡಿ ನನ್ನ ಸುಮ್ಮನೆ ಕೆಟ್ಟೋಳಾಗಿ ಮಾಡಬೇಡಿ, ಓಕೆ? ಮಾಡೋದಕ್ಕೆ ಇನ್ನೇನಿದೆ ಬೇಬಿ? ಸರಿ, ಅವ್ರು ಕರೀತಿದ್ದಾರೆ, ಬನ್ನಿ. ನಾನ್ ಬರ್ಬೇಕಾ? ನಾನ್ ಯಾಕಂತೆ ಅವ್ರಿಗೆ? ನನಗೇನ್ ಗೊತ್ತು, ಏನ್ ಕರ್ಮನೋ. ಬನ್ನಿ. ಆಗಲ್ಲ ಬೇಬಿ, ನನಗಂತ ಕೆಲಸ ಮಾಡಿ 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 ಸೊಂಟ ಇಲ್ಲ ಬಿದ್ದೋಗಿದೆ. ಕಾಲ್ ನೋವು ಬಂದು ಜಾಯಿಂಟ್ಸ್ ಎಲ್ಲ ಪೇನ್ ಆಗಿ ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ನಿಂತ್ಕೊಳ್ಳೋಕು ಆಗ್ತಾ, ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಡ್ತೀನಿ. ಹೇಳಿದ್ರೆ ಕೇಳಲ್ಲ ನೀವು, ಬನ್ನಿ. ಬೇಬಿ ಮೆಲ್ಲಿಗೆ ಬೇಬಿ, ಈ ಜಾಯಿಂಟ್ಸ್ ಎಲ್ಲ ಕಿತ್ಕೊಂಡ್ ಬಂದ್ಬಿಡೋ ತರ ಆಗ್ಬಿಡ್ತಾ ಇದೆ. ಮೆಲ್ಲಿಗೆ ಕಣೆ ಬೇಬಿ. ನಿಜವಾಗ್ಲೂ ಇವ್ರು ಕರೆದ್ರ ಅಥವಾ ನಿನ್ ಕಂಪ್ನಿಗೋಸ್ಕರ ನನ್ನನ್ನು ಎಳ್ಕೊಂಡ್ ಬಂದ್ಬಿಡ್ತೀಯೋ? ಕೋಪ ಮಾಡ್ಕೋಬೇಡ ಬೇಬಿ, ನಾನೇ ಮಾತಾಡ್ತೀನಿ. ಕಮಲಿ ಅಮ್ಮ ತಾಯಿ, ಮೊದಲೇ ನನಗೆ ತುಂಬ ವಯಸ್ಸಾಗೋಗಿದೆ, ಅದರಲ್ಲೂ ಬೇರೆ ತುಂಬ ಮಂಡಿ ನೋವಮ್ಮ, ತುಂಬ ಸೊಂಟ ನೋವು, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ನನಗಂತೂ. ತುಂಬ ತಲೆ ಸುತ್ತದಂಗೆ ಆಗ್ತಾ ಇದೆ. ಆದರೂ ಪರವಾಗಿಲ್ಲ ಅಂತ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ತಾಯಿ. ನಾನಿನ್ನು ಹೋಗ್ಬೋದಾ? ಇರಿ ಇರಿ ಇರಿ. ದುರಹಂಕಾರದಲ್ಲಿ ಮೆರೀತಿದ್ದವಳ ಅಡ್ಗವನಜ್ಜಿ ತರ ಈ ಅಡಿಗೆ ಮನೆಗೆ ಸೇರ್ಕೊಂಡು ಬೋಂಡ ಬಜ್ಜಿ ಮಾಡೋದಕ್ಕೆ ಬಿಟ್ಟಿದ್ದೀರಿ ಅಂದ್ರೆ ನೀವೇನು ಉದ್ಧಾರ ಆಗ್ತೀರಾ? ಅದೇನಾಗ್ತೀರಾ ಗೊತ್ತಿಲ್ಲ, ತಿಂಡ್ಕೋತಿಗಳ. ಅಯ್ಯೋ, ನನ್ನ ಜನ್ಮ, ನನ್ನ ಜೀವನ ಅದೇನೋ ಏನೋ ಆ ಭಗವಂತನಿಗೇ ಗೊತ್ತು.
ಹೃದಯದ ಜೋಪಡಿಗೆ ಭರವಸೆ ದೀಪವನ ಹಚ್ಚಿಟ್ಟು ಮುತ್ತಿಟ್ಟು ಪ್ರೀತಿ. ಯಪ್ಪ, ನೀವು ಬಿಟ್ರೆ ವಿಡಿಯೋ ಗೇಮ್ಸ್ನು ಗ್ರಾಮೀಣ ಆಟಗಳಾಗಿ ಕನ್ವರ್ಟ್ ಮಾಡ್ಬಿಡ್ತೀರಾ ಅಷ್ಟೇ. ಏನೋ ಸುಟ್ಟಂಗಾಯ್ತಲ್ಲ. ಅನಿಕಾ ಹೊಟ್ಟೆ ಹುರ್ಕೋತಾ ಇರ್ಬೇಕು ಅಲ್ವಾ ಅನಿಕಾ? ಕೋಣ ಇದೆಲ್ಲ ಅದು ಹೇಳಿದ ಕೆಲ್ಸನ ಸರಿಯಾಗಿ ಮಾಡಕ್ಕಿಲ್ಲ. ಕಮ್ಲಿ, ನಿನ್ ಬಟ್ಟೆನೆಲ್ಲ ಏನ್ ಮಾಡೋಳು ನೋಡು. ಒಂದು ಕೆಲ್ಸನೂ ಸರಿಯಾಗಿ ಮಾಡಕ್ಕಿಲ್ವಲ್ಲ. ಏನಂತಿದ್ಯಾ ಈ ಮನೆಯಾಗ ನೀನು? ಹಿಂಗೆ ಸುಮ್ಕಿ ರವಿ, ಸಿಕ್ಕಿದೆ ಚಾನ್ಸ್. ನಾನು 4 ಮಾತು ಅಂದ್ಬಿಡ್ತೀನಿ. ಟೈಮಿಗೆ ಸರಿಯಾಗಿ ಹೊಟ್ಟೆಗೆ ಬೀಳ್ಬೇಕು ಅಂತ ಕೇಳ್ತೆ ತಾನೆ, ಹಂಗೆ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಅಮ್ಮಮ್ಮ, ಅಲ್ಲಿ ರಿಷಿ ಅಂಡ್ ಕಮ್ಲಿ ಎಷ್ಟು ಹ್ಯಾಪಿ ಆಗಿದ್ದಾರೆ ಗೊತ್ತಾ? ಅಯ್ಯೋ ಇರ್ಲಿ ಬಿಡು ಬೇಬಿ. ಸದ್ಯಕ್ಕೆ ಇವಾಗ ನಮ್ ಕೈ ಕಟ್ಟ ಹಾಕಿದೆ. ಅವ್ರುಗಳು ಹೇಳ್ದಂಗೆ ನಾವು ಕೇಳಲೇಬೇಕಾಗಿದೆ. ಹಣೆ ಬರ. ಸರಿ ಹೋಗು, ಫ್ರಿಜ್ಜಲ್ಲಿ ಟೀ ಮಾಡೋದಕ್ಕೆ ಹಾಲು ತಗೊಂಡ್ ಬಾ. ಅಷ್ಟ್ರಲ್ಲಿ ನಾನು ಬಜ್ಜಿ ಬಿಡ್ತೀನಿ, ತಿಂದು ಸಾಯ್ಲಿ. ಬೇಗ ಹಾಲು ತಗೊಂಡ್ ಬಾ. ಟೀನೂ ಬೇಕಂತೆ ಮುಂಡೆವಕ್ಕೆ, ತಿಂಡು ಕೋತಿಗಳಿಗೆ. ಸರಿಯುತ್ತಿದೆ ಕಾಲವು ಮೆಲ್ಲನೆ ಹರಳುತ್ತಿದೆ ಪ್ರೇಮವು ಜಗದ ಖುಷಿಯಲ್ಲವೂ ನಿನ್ನಲ್ಲಿರುವ ಹಾಗಿದೆ ಪದೇ 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 ಅನಿಸಿದೆ. ಎಲ್ಲರೂ ಆಟ ಆಡ್ತಾ ಇದ್ದೀರಾ? ಎಷ್ಟು ದಿನ ಆಯ್ತು ಈ ರೀತಿ ನಮ್ಮನೇಲಿ ಎಲ್ಲರೂ ಕೂತು ಆಟ ಆಡಿ. ಅಜ್ಜಿ, ನೀವು ಬನ್ನಿ ಆಟ ಆಡುವಂತೆ. ಇಲ್ಲ ಇಲ್ಲ, ನೀವು ಆಟ ಆಡಿ. ಅಜ್ಜಿ, ಈ ಆಟಕ್ಕೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಇನ್ನೊಂದು ಒಳ್ಳೆ ಆಟ ತೋರಿಸ್ತೀನಿ. ಇಲ್ಲೇ ಕುಂತ್ಕೊಳ್ಳಿ. ಓ, ಅನಿಕಾ ಟೀ ಮಾಡ್ಕೊಂಡು ಬಂದಿರಲ್ಲ. ನೀನು ಇಷ್ಟು ಬೇಗ ಬದಲಾಗ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೋ ಪ್ರೌಡ್ ಆಫ್ ಯು. ಓಕೆ, ಯು ಗೈಸ್ ಕ್ಯಾರಿ ಆನ್. ನಾನು ರೂಮಿಗೆ ಹೋಗ್ತೀನಿ. ಯಾಕನಿಕಾ? ನನಗೆ ತುಂಬ ತಲೆನೋವುತ್ತಿದೆ. ಅಲ್ಗೋ. ಬೆಳಗಿಂದ ಸ್ಯಾನನೆ ಕೆಲಸ ಮಾಡೋಳಜ್ಜಿ, ಪಾಪ. ನೀವ್ ಹೇಳ್ದಂಗೆ ಮಾಡ್ತಿದೀವಿ ಅಜ್ಜಿ, ಇದ್ರಾಗ ನಮ್ದೇನು ಇಲ್ಲ. ಆದರೆ ಇಷ್ಟು ದಿನ ನನಗೆ ಸಂಶಯ ಇತ್ತು. ಈಗ ಅನಿಕಾ ಬದಲಾಗ್ತಾಳೆ ಅನ್ನೋ ನಂಬಿಕೆ ಬಂದಿದೆ. ಅಜ್ಜಿ, ನಿಮ್ಗೆ ಬಜ್ಜಿ? ನಾನು ಆಮೇಲೆ ತಿಂತೀನಿ, ನೀನು ತಿನ್ನಮ್ಮ. ತಕೊಳ್ಳಿ. ಆಹಾ, ಬಿಸಿ ಬಿಸಿ ಬಜ್ಜಿ, ಬಿಸಿ ಬಿಸಿ ಟೀ, ಸೂಪರ್ ಕಾಂಬಿನೇಷನ್.
ಬಿಸಾಕು ಚಾಕುನ. ನಿನ್ ಕೋಪನೆಲ್ಲ ಈ ಫೋಟೋ ಮೇಲೆ ತೀರ್ಸ್ಕೊಂಡ್ರೆ ಏನ್ ಪ್ರಯೋಜನ ಬೇಬಿ? ನಿಜವಾಗ್ಲೂ ಅವ್ಳ ಪ್ರಾಣ ಹೋಗ್ಬೇಕು. ಅಲ್ವಾ? ನಿಜವಾಗ್ಲೂ ಮಾಡೋಕ್ಕಾಗುವಾಗ ನಾನ್ ಯಾಕೆ ಇವಳು ಫೋಟೋ ಚುಚ್ತಾ ಇದ್ದೀನಿ? ಅಯ್ಯೋ ಯಾಕೆ ಸರ್? ಸರ್ ಏನ್ ಸರ್ ಇಟ್ಟೋತ್ನಾಗೆ? ಕಮಲಿ ಸಿಗೋವರೆಗೂ ನಾನು ಬಿಡಲ್ಲ. ಹಾ ಏನದು? ಅರೆ ನಾನು ಹೇಳಿದ್ದು ಗುಡ್ ನೈಟ್. ಹೇಳಿ ಹೊಸಿ ದೂರ ಹೋಗಿ ಸರ್, ಸ್ಯಾನೆ ಹತ್ರ ಬರ್ತಿದ್ದೀರಾ. ಫಸ್ಟ್ ಗುಡ್ ನೈಟ್ ಹೇಳಿ, ಆಮೇಲೆ ದೂರ ಹೋಗ್ತೀನಿ. ಗುಡ್ ನೈಟ್. ಯಾರ್ ತಪ್ಪು ಅಮ್ಮಮ್ಮ? ಯಾರ್ ತಪ್ಪು? ಅಲ್ಲ, ನಾವಂತೂ ಕೇರ್ಲೆಸ್ ಆಗಿ ಇರ್ಲಿಲ್ವಲ್ಲ ಬೇಬಿ. ನಮ್ ಕೈಲಿ ಆದಷ್ಟು ಪ್ರಯತ್ನ ನಾವು ಮಾಡಿದೀವಲ್ಲ. ಇನ್ಮೇಲೆ ನಮ್ಮಿಂದ ಆದಷ್ಟು ಅಲ್ಲ ಅಮ್ಮಮ್ಮ, ಆಗ್ಲೇಬೇಕು ಅಂತ ಮಾಡ್ಬೇಕು. ಇನ್ನ ನಾನು ಇವಳನ್ನ